ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಯಾವ ಖಾಸಗಿ ಕಾಲೇಜುಗಳು ಮತ್ತು ಮಠಾಧೀಶರು ನಡೆಸುವಂಥ ಖಾಸಗಿ ಕಾಲೇಜುಗಳು ಸರ್ಕಾರ ಜೊತೆಗೆ ಅಪವಿತ್ರ ಮೈತ್ರಿ ಅನ್ನುವಂಥದ್ದು ನಿನ್ನೆ ಇದಲ್ಲ, ಅನೇಕ ವರ್ಷಗಳಿಂದ ಬಂದಿರತಕ್ಕಂಥದ್ದು. ಆದರೆ ಅಂತಿಮವಾಗಿ ಖಾಸಗಿ ಕಾಲೇಜುಗಳು ಎಲ್ಲೋ ಒಂದು ಕಡೆ ಜಯ ಸಾಧಿಸ್ತಾ ಇದ್ದಾವ, ಹಿಡಿತ ಸಾಧಿಸ್ತಾ ಇದ್ದಾವ ಶಿಕ್ಷಣ ರಂಗವನ್ನು ಅನ್ನೋಂಥ ಒಂದು ಅಪಾಯ ಇದೆ. ಮೊಹಿದ್ದೀನ್ ಅವರೇ, ತಾವು ಕೂಡ ಶಿಕ್ಷಣ ಸಚಿವರಾಗಿದ್ರಿ. ಈ ಮಟ್ಟದಲ್ಲಿ ಸಂಪೂರ್ಣವಾದಂಥ ಪ್ರವೇಶ, ಫೀ ಫಿಕ್ಸೇಷನ್ನು, ಸರ್ಕಾರ ಪಾಲಿಸಿಗಳನ್ನು ಬಹುತೇಕ ರಮೇಶ್ ಬಾಬುರ ಹತ್ರ ಕಾಮೆಡಿಕೆಯ ಒಂದು ಸರ್ಕ್ಯುಲರ್ ಕೂಡ ಇದೆ. ಅವರು ಸಭೆ ನಡೆಸಿ ಅವರು ಒಪ್ಕೊಂಡಿದ್ದಾರೆ. ಅವರು ಸರ್ಕಾರದ ಜೊತೆ ಚರ್ಚೆ ಮಾಡಿದೆ. ನಾವು ಡಿಸೆಂಬರ್ 31 ಎಲ್ಲ ಕಾಲೇಜುಗಳು ತಮ್ಮ ಫೀ ಸ್ಟ್ರಕ್ಚರನ್ನು ಸಬ್ಮಿಟ್ ಮಾಡಬೇಕು ಗುಂಜಾಳ್ ಕಮಿಟಿ ಇದೆಯಲ್ಲ, ಕಮಿಟಿಗೆ. ಸೊ ಹಾಗಾದರೆ ಫಿಕ್ಸೇಷನ್ಗೂ ಕೂಡ ಒಂದು ಒಪ್ಪಿಗೆ ಕೊಟ್ಟುಬಿಟ್ರೆ ಮುಗಿದೋಯ್ತು. ನಿಮ್ಗೆ ಇದೇನು ಕೆಲಸ ಇಲ್ಲ, ಸರ್ಕಾರಕ್ಕೆ ಏನು ಕೆಲಸ ನಿಮಗೆ? ನಿಯಂತ್ರಣ ಹೆಸರು. ನಾನು ಮಂತ್ರಿ ಆಗಿದ್ದಾಗ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ 5% ಮಾತ್ರ ಇದ್ದಿದ್ದು ಮ್ಯಾನೇಜ್ಮೆಂಟ್ನವರಿಗೆ. ಅವ್ರು ಬಂದು ಅವರ ಅಹವಾಲುಗಳನ್ನು ಹೇಳಿಕೊಂಡ್ರು. ನನಗೂ ಸ್ವಲ್ಪ ಕನ್ವಿನ್ಸ್ ಆಯಿತು. ನಾನು ಅದನ್ನು 15%ಗೆ ಮಾಡಲಿಕ್ಕಾಗಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿಸಿದೆ. 85-15 ಹೌದು, 85-15 ಅದು ಹಾಗೆ ಮುಂದುವರಿತಾ ಇತ್ತು. ಸಮ್ ಆಫ್ ದಿ ಕಾಲೇಜಸ್ ಹ್ಯಾವ್ ಬಿಕಮ್ ಸೆಂಟರ್ ಆಫ್ ಎಕ್ಸಲೆನ್ಸ್. ಅವ್ರ ಮನೆಯಿಂದ ದುಡ್ಡು ತಂದಿಲ್ಲ, ಅದಕ್ಕೆ ಹ್ಯಾವ್ ಬಿಕಮ್ ಸೆಂಟರ್ ಆಫ್ ಎಕ್ಸಲೆನ್ಸ್. ಆಮೇಲೆ ಹಾಗೆ ನಡೀತಾ ಇತ್ತು. ಇವತ್ತು ಸುಪ್ರೀಂ ಕೋರ್ಟಿನ ಒಂದು ಆದೇಶದ ಮೇಲೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾರೆ. ಆ ಆ್ಯಕ್ಟ್ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಹರಿಬರಿಯಲ್ಲಿ ಗಲಾಟೆಯಲ್ಲಿ ಮಧ್ಯದಲ್ಲಿ ತೂರ್ಕೊಂಡು ಬಂದಿದ್ದೀವೇನೋ, ಅದನ್ನು ಅಲ್ಲೇ ಅಬೇಯನ್ಸಲ್ಲಿ ಇಡಲಾಗಿತ್ತು. ಇವತ್ತು ಕೂಡ ನಾನು ಹೇಳ್ತೀನಿ, ದಿಸ್ ಅಬೇಯನ್ಸ್ ನೋ ದಿಸ್ ಮಸ್ಟ್ ರಿಪೀಲ್ಡ್. ರಿಪೀಲ್ ನಾಟ್ ಅಬೇಯನ್ಸ್, ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ರಿಪೀಲ್ಡ್. ನೋಡಿ, ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್, ಜನಪ್ರಾತಿನಿಧ್ಯ ಕಾಯ್ದೆಗೆ ಒಂದು ಬದಲಾವಣೆ ತರ ಮಾಡಿತು. ರಾಷ್ಟ್ರಪತಿಗಳ ಹತ್ರ ಅದು ಸುಗ್ರೀವಾಜ್ಞೆಗೆ ಹೋದಾಗ ಸ್ವಯಂ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕ ಅದರ ವಿರುದ್ಧವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಇದು ಕಾಂಗ್ರೆಸ್ ಪಕ್ಷದಲ್ಲಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಉದ್ದೇಶ ಇದೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಚಿಂತನೆ, ತುಳಿತಕ್ಕೊಳಗಾದ ವರ್ಗಕ್ಕೆ ನ್ಯಾಯ ಕೊಡಬೇಕು ಎಂಬುದು ಪಕ್ಷದ ಸ್ಥಾಪಿತ ಉದ್ದೇಶ. ಈ ಉದ್ದೇಶದಿಂದ ವಿಮುಖರಾಗತಕ್ಕಂಥ ಕಾರಣ ಯಾರಿಗೂ ಇಲ್ಲ. ಅಲ್ಲ, ಅದರ ಅಗತ್ಯ ಇದೆಯಾ, ಅನಿವಾರ್ಯತೆ ಬಂದಿದೆಯಾ? ಅಲ್ಲ, ನನ್ನ ಗ್ರಹಿಕೆ ಏನು ಅಂದರೆ, ಒಂದು ನಿಮಿಷ, ಅದರಲ್ಲೂ ಕೂಡ ಸಾಮಾಜಿಕ ನ್ಯಾಯದ ಹೋರಾಟದ ಒಂದು ಮೂಸೆಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ನನಗೆ ಮೊಹಿದ್ದೀನ್ ಅವರೇ, ತಾವು ಮೋಸ್ಟ್ ಸೀನಿಯರ್ ಲೀಡರು, ನೀವು ಜೆ.ಎಚ್. ಪಟೇಲ್, ದೇವೇಗೌಡ ಹೆಗಡೆ ಜೊತೆ ಕೆಲಸ ಮಾಡೋದು, ಬೊಮ್ಮಾಯಿ ಜೊತೆ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಏನು ಇಷ್ಟೊಂದು ಉಡಾಫೆಯಾಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಅಂತಂದ್ರೆ, ಒಂದು ಕಾಮೆಡಿಕೆ ಜೊತೆ ನಡೆದಂತ ಸಭೆ, ಅಲ್ಲಿ ಪ್ರೊಸೀಡಿಂಗ್ಸ್ ಆಗಿದೆ, ನಿನ್ನೆ ಒಂದು ಸಮಿತಿ ಸಭೆ ಆಗಿದೆ. ನಾಳೆ ಅವರು ಮಂತ್ರಿಗಳನ್ನ ಕರೆದಿದ್ದಾರೆ, ಮಾತಾಡ್ತಾರೆ, ಒಂದು ಡಿಸಿಷನ್ಗೆ ಬರ್ತಾರೆ. ಆಗತ್ತಾ? ನ್ಯಾಯ ಸಿಗುತ್ತಾ? ನ್ಯಾಯ ಸಿಗುತ್ತಾ? ಸಿಗಲೇಬೇಕು. ಇಲ್ಲ, ಒಂದು ಹೇಳ್ತೇನೆ, ಇದು ಯಾರು ಏನು ಹೇಳಿದ್ರು, ಯಾವ ವ್ಯಕ್ತಿ ಏನು ಹೇಳಿದ್ರು, ಯಾವ ಸರ್ಕಾರ ಏನು ತೀರ್ಮಾನ ತಗೊಳ್ತು ಅನ್ನೋಕ್ಕಿಂತಲೂ ಬಹಳ ಮುಖ್ಯವಾಗಿ ನಮ್ಮ ಕಾನೂನುಗಳಿಗೆ ಬಹುಜನ ಹಿತಾಯ ಅಂತ ಒಂದು ಅಲ್ಟಿಮೇಟ್ ತರತಕ್ಕಂಥ ಕಾನೂನು ಈ ರಾಜ್ಯದ ಜನತೆಯ ಹಿತ ಮತ್ತು ರಾಜ್ಯದ ಶೋಷಿತರ ಹಿತ. ನೋಡಿ, ಇವತ್ತು 46,000 ರೂಪಾಯಿ ಫೀಸ್ ಕೊಡಬೇಕು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಿಗೆ 36,000 ರೂಪಾಯಿ ಕೊಡಬೇಕು. ಇದು ಕೂಡ ಜಾಸ್ತಿ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಬಂದ ಮೇಲೆ ಈ ಪ್ರೊಫೆಷ್ನಲ್ ಕಾಲೇಜಲ್ಲಿ ಓದ್ತಾ ಇರತಕ್ಕಂಥ ದಲಿತ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಸಂಪೂರ್ಣ ಫೀಸನ್ನು ಕೊಡ್ತಕ್ಕಂಥ ಒಂದು ಐತಿಹಾಸಿಕ ಕೆಲಸವನ್ನು ಮಾಡಿದೆ. ಇದು ಬಹಳ ಸ್ವಾಗತಾರ್ಹ. ಆದರೆ ದುರಂತ ಏನು ಅಂದರೆ, ಈ ಫೀಸ್ ಸ್ಟ್ರಕ್ಚರ್ ಇದೆಯಲ್ಲ, ಈ ಹೊಸ ಕಾನೂನು ಬಂದರೆ ಏನಾಗುತ್ತೆ ಅಂದರೆ, ಈ ಪರೀಕ್ಷೆ ನಡೆಸ್ತಕ್ಕಂಥ ನಮ್ಮ ಸರ್ಕಾರದ CET ಇದೆಯಲ್ಲ, ಈ CET ಕೇವಲ ಸರ್ಕಾರಿ ಕಾಲೇಜುಗಳಿಗೆ ಮತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ಸ್, ಒಂದು ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗೆ ಮಾತ್ರ ಎಕ್ಸಾಮ್ ಮಾಡುತ್ತೆ. ಬಹಳಷ್ಟು ಈ ಸುಮಾರು 85% ಸೀಟ್ಗಳಿಗೆ ಕಾಮೆಡಿಕೆ ಮಾಡುತ್ತೆ. ಈ ಕಾಮೆಡಿಕೆ ಮಾಡಿದಾಗೂ ಕೂಡ ಈ 50% ರಿಸರ್ವೇಷನ್ ಮಾಡಬೇಕು ಎಂಬತಕ್ಕಂಥ ಡೈರೆಕ್ಷನ್ ಇದ್ದರೂ ಕೂಡ ಅವರು ಅಲ್ಲಿ ಫೀ ಸ್ಟ್ರಕ್ಚರನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರ ಆ ಕಮಿಟಿಗೆ ಇದೆಯೇ ಹೊರತು ಸರ್ಕಾರಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ನಿಮಿಷ, ಸುಪ್ರೀಂ ಕೋರ್ಟ್ ಒಂದು ಅಡ್ವೈಸರಿಯನ್ನು ಕೊಟ್ಟಿದೆ. ಏನಂದರೆ, ಕಾಮೆಡಿಕೆಯಿಂದ ಸೀಟ್ ಪಡಿತಕ್ಕಂಥ ವಂಚಿತ ವರ್ಗದ ಜನತೆಯ ಫೀಸನ್ನು ಸರ್ಕಾರ ರೀಇಂಬರ್ಸ್ ಮಾಡಬೇಕು ಅಂತ. ಉದಾಹರಣೆಗೆ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಒಂದು ಕಾಲೇಜ್ನವರು 3 ಲಕ್ಷ ರೂಪಾಯಿ ಫೀಸನ್ನು ಫಿಕ್ಸ್ ಮಾಡಿದರೆ, ಒಂದು 3 ಲಕ್ಷ ಫೀಸ್ ಮಾಡಿದರೆ ಸರ್ಕಾರಕ್ಕೆ ಅಷ್ಟು ಹಣವನ್ನು ರೀಇಂಬರ್ಸ್ ಮಾಡೋದು ಕಷ್ಟ ಆಗ್ತದೆ.
ಆದ್ದರಿಂದ ಈ ನಮಗೆ ಬರ್ತಕ್ಕಂಥ ಸೀಟ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಆದ್ದರಿಂದ ನಾನು ಹೇಳೋದು ಸರ್ಕಾರ ಏಡು ಕೊಡುತ್ತೋ ಇಲ್ವೋ ಬೇರೆ ವಿಚಾರ. ಏನು ವೀರಪ್ಪ ಮೊಯ್ಲಿಯವರ 1994 ಫಾರ್ಮುಲಾ ಇದೆ, ಅದಕ್ಕೇನು ಬದಲಾವಣೆ ಮೊಯ್ದೀನವ್ರ ಕಾಲದಲ್ಲಿ, ಜಯಂತ್ ಪಟೇಲ್ರ ಕಾಲದಲ್ಲಿ ಮಾಡಿದ್ದಾರೆ, ಈ 15% 85% ಮಾಡಿ ಅಥವಾ 50-50 ಮಾಡ್ಕೊಂಡು ಸರ್ಕಾರದ ಸೀಟ್ಗಳನ್ನು ಸರ್ಕಾರಿ CET ಮುಖಾಂತರವೇ ತುಂಬಬೇಕು. ಸೇಮ್ ಫೀಸ್ ಸ್ಟ್ರಕ್ಚರ್ ಯಾವುದು ಫೀಸ್ ಸ್ಟ್ರಕ್ಚರ್ ಸರ್? ಇವತ್ತು ಫೀ ಸ್ಟ್ರಕ್ಚರ್ ನೀವು ಎಷ್ಟೇ ಫಿಕ್ಸ್ ಮಾಡಿದ್ರು ಕೂಡ, ನಾನು ಹೇಳ್ತೀನಿ, ಎಷ್ಟೇ ಫಿಕ್ಸ್ ಮಾಡಿದ್ರು ಕೂಡ ಲಕ್ಷಾಂತರ ರೂಪಾಯಿ ಫೀಸ್ ಕೊಡ್ತಕ್ಕಂಥ ಸಾಮರ್ಥ್ಯ ಇಲ್ಲ ಸರ್, ಯಾರಿಗಿಲ್ಲ ಸರ್, ಇರಲ್ಲ. ನಾನು ರಮೇಶ್ ಬಾಬು ಒಂದು ಕೇಳಿ, ಯಾಕಂದ್ರೆ ಇಲ್ಲೊಂದು ಪ್ರಶ್ನೆ ಇರ್ತಕ್ಕಂಥದ್ದು, ರಿಸೀವಿಂಗ್ ಫೀಸ್ ಸ್ಟ್ರಕ್ಚರ್ ಇದೆ ಕಾಲೇಜ್ಗಳಿಂದ. ಆಯಾ ಕಾಲೇಜುಗಳು ಒಂದೊಂದು ಕಾಲೇಜ್ ಇಂಟರ್ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿವಿ, ಕೋಚಿಂಗ್ ಇದೆ, ನಮ್ಮ ಹತ್ರ ಲೈಬ್ರರಿ ಇದೆ, ನಮ್ಮ ಹತ್ರ ಒಳ್ಳೆ ಕೋಚ್ ಇದೆ ಅಂತ ಹೇಳ್ಬೋದು. ಅವರೆಲ್ಲವೂ ಕೂಡ 31 ಕೊಟ್ಟರೆ ಒಂದೊಂದು ಕಾಲೇಜ್ ಒಂದೊಂದು ರೀತಿಯ ಫೀಸ್ ಸ್ಟ್ರಕ್ಚರ್ ಆದರೆ ನಿಮ್ಮ ಕಾಲೇಜಲ್ಲಿ 5 ಲಕ್ಷ ಆಗ್ಬೋದು, ಅವ್ರ ಕಾಲೇಜಲ್ಲಿ 3 ಲಕ್ಷ ಆಗ್ಬೋದು. ಇಲ್ಲ, ಇಲ್ಲಿ ಮೂಲಭೂತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಮಿಟ್ಮೆಂಟ್ ಇಲ್ಲ. ಅವರು ಉದ್ದೇಶಪೂರ್ವಕವಾಗಿ, ದಯವಿಟ್ಟು ಮೊಯ್ದೀನ್ ಅವರು ನೀವು ಸೀನಿಯರ್ ಇದ್ದೀರಾ, ಅಲ್ಲ ಐ ಆಮ್ ವೆರಿ ಸಾರಿ, ನೀವು ಹೇಳಿ ನಿಮ್ಮ ಅಭಿಪ್ರಾಯ ಆಮೇಲೆ ಹೇಳಿ. ನೋ ಐ ಆಮ್ ಸಾರಿ, ನಿಮ್ಮ ಅಭಿಪ್ರಾಯ ಆಮೇಲೆ ಹೇಳಿ. ನೀವು ಅಭಿಪ್ರಾಯ ಹೇಳ್ಬೇಕು, ನಾನು ಕೂತಿದ್ದೆ, ಸೀನಿಯರ್ ಪರ್ಸನ್. ಆಯ್ತು ಹೇಳಿ. 100% ಸಿದ್ದರಾಮಯ್ಯನವರಿಗೆ ಕಮಿಟ್ಮೆಂಟ್ ಇಲ್ಲ. ಈಸ್ ಆಲ್ಸೋ ಕಮಿಟಿ ಮೆಂಬರ್ ಆಫ್ ದ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ. ಜಾಲಪ್ಪ ಇರೋ ಕಾಲೇಜ್, ದೇವರಾಜಸ್ಸು ಮೆಡಿಕಲ್ ಕಾಲೇಜ್ ಈಸ್ ಒನ್ ಆಫ್ ದ ಕಮಿಟಿ ಮೆಂಬರ್ ಅಂತ ಅವ್ರು ಇನ್ನೂ ಹಾಕತ್ತಾರೆ ನೋಡಿ. ಅಲ್ಲೇ ಆಗಲೇ ನಿಮ್ಮ ಅವ್ರದ್ದು ಹೇಳಿಕೆ ಗಮನಿಸ್ತೆ, ನಿಮ್ಮ ಟಿವಿಲಿ ಬಂದಂತ ಹೇಳಿಕೆನೆ ಗಮನಿಸ್ತೆ. ಅವ್ರು ಹೇಳ್ತಾರೆ ಪಕ್ಕದಲ್ಲಿ ಒಂದು ಕೇಳ್ತಾರೆ ಎಷ್ಟು ಕಮಿಟಿ ಇದೆ ಯಾಕೆ ಪ್ರಕಾರ ಅಂತ ಹೇಳಿ. ಅಂದ್ರೆ ಮುಖ್ಯಮಂತ್ರಿಗೆ ಎಲ್ಲ ಗೊತ್ತಿದೆ, ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲದೆ ಇರತಕ್ಕಂತ ಒಂದು ವರ್ತನೆ ಅವ್ರು ಮಾಡ್ತಾ ಇದ್ದಾರೆ. ದೇಶಪಾಂಡೆ ಅವರು ನುಣಿಸ್ಕೊಳ್ತಾ ಇದ್ದಾರೆ. ಖಂಡಿತ ನೋಡಿ, ಇಲ್ಲಿ ಹಿತಾಸಕ್ತಿ ಅಂತ ಯಾವ ಹಿತಾಸಕ್ತಿಗಾಗಿ ಅವರು ಮಾಡ್ತಾ ಇದ್ದಾರೆ. 94ರಲ್ಲಿ ವೀರಪ್ಪ ಮೊಯ್ಲಿ ಅವರು ಏನಾದ್ರು ಒಂದು CET ಆರ್ಡರ್ನ ಮಾಡಿದ್ರೆ, ಅವತ್ತಿನ ಒಂದು ರಿಸರ್ವೇಷನ್ ಪಾಲಿಸಿ ರಿಟ್ ಪಿಟಿಷನ್ 438/2094ರಲ್ಲಿ ಏನು ಸುಪ್ರೀಂ ಕೋರ್ಟ್ ಕೊಡ್ತೋ ಅದಕ್ಕೆ ಅನುಗುಣವಾಗಿ ಮಾಡಿದ್ದು. ಆ ಕೆಟಗರಿಗೆ 50% ರಿಸರ್ವೇಷನ್ ಕೊಡಲೇಬೇಕು. ರಮೇಶ್ ಬಾಬು ಇವತ್ತು ಇವರು ಅದನ್ನ ಉದ್ದೇಶಪೂರ್ವಕವಾಗಿ ಖಾಸಗಿ ಸಂಸ್ಥೆಗಳಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಅದನ್ನು ಮಾಡೋದು. ನನ್ನ ಪ್ರಶ್ನೆ ಅಂದರೆ, ಸಿದ್ದರಾಮಯ್ಯ ಅವರು ಕೂಡ ಏನು ನೆಗ್ಲಿಜೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ, ಆದರೆ ಅಷ್ಟೇ ಜವಾಬ್ದಾರಿ ಕೂಡ KPCC ಪರಮೇಶ್ವರ್ ಕೂಡ ಇದೆ. ಯಾಕಂದರೆ ಪರಮೇಶ್ವರ್ ಅವರೇ ಆ ದಲಿತ ಸಮುದಾಯದ ಬಂದವರು ಮತ್ತು ಖಾಸಗಿ ಕಾಲೇಜಿನ ಮಾಲೀಕರು ಕೂಡ. SM ಕೃಷ್ಣ ಸರ್ಕಾರದಲ್ಲಿ ಯಥೇಚ್ಛವಾಗಿ ಕಾಲೇಜುಗಳ ಸ್ಥಾಪನೆಗೆ ಅವಕಾಶ ಕೊಟ್ಟರು. ಅಷ್ಟೇ ಅಲ್ಲ, ಕಾಮೆಡ್ಕಿಯ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನೀವು ಬೇಕಾದ ಮಾಡ್ಕೊಳ್ಳಿ ಅಂತ ಕೊಟ್ಟು ಇವತ್ತು ಸಮಸ್ಯೆ ಸೃಷ್ಟಿ ಮಾಡಿದರೆ ಪರಮೇಶ್ವರ್ ಕೂಡ ಬಾಯಿ ಬಿಡಬೇಕಾಗುತ್ತೆ. ನಾನು ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್.